ಹರಿತರಲಾಗ ವಿಜಯನೈದಂತ ರೋಷದಿಯ ನಿಲ್ಲೆರಲವ ಕೂಡ ನಿಲ್ಲೆರಲವ ನಿಲ್ಲೆರಲವ ಕೂಡ ವಂಚಕರೆಲ್ಲರೊಮ್ಮೆಗೆ ಏನ ನಲ್ಲಿಯರ ಸಲ ರೊಯ್ಯೋ ನಿಮ್ಮೆ ಹುಲ್ಲು ನಿಲಿಮೆಯೋ ಶಾಂತಿ 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 ಮಂಗಳದ ಬೆಳಗ್ಗೆ ಇಂಗಳದ ಮಳೆಗಾರದಂತೆ ಭ್ರಷ್ಟರೇ ಗಣಹೋಮ ವಾಸ್ತು ಹೋಮ ನಡೆಯುವಂತಹ ಈ ಶುಭ ಸಂದರ್ಭದಲ್ಲಿ ಧೂಮ ಕೇತುಗಳನ್ನು ಅಂತ ಬಂದವರು ಹುಟ್ಟಡಗಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಪೆಟ್ಟು ಮಾಡಬಾರ್ದು ಮಾಡಬೇಕಾದ್ರೆ ಅಜರಾಮರವು ಈ ಸ್ನೇಹಗಳು ಚಿರನೂತನದ ಶುಭ ಸ್ನೇಹ ಇಲ್ಲಿಲ್ಲ ಭೇದದ ಭಾವ ಎಲ್ಲರ ಕಾವಲು ದೇವರು ಅಜರಾಮರ ಚಿರನೂತನ ಅಜರಾಮರವು ಈ ಸ್ನೇಹ ಬಂದೆಯೋ ಎಲ್ಲೋಡಲ ಒರಿದೆ ಬಂದೆಯೋ ಎಲ್ಲೋಡಲ ವಾರಿದೆ ಚಂದ್ರಮನೆ ಸಕಾಲದೆ ವಾರಿದೆ ಚಂದ್ರಮನೆ ಸಕಾಲದೆ ಇಂದು ಏನಗೆ ಧರೆಯು ನಾಗವು ಇಂದು ಏನಗೆ ಧರೆಯು ನಾಗವು ಎಂದು ನುಡಿಯೇ ಇಂದು ಏನಾಗಿ ಧರೆಯು ನಾಗವು ಎಂದು ನುಡಿಯ ಆತ್ಮೀಯ ಸ್ನೇಹಿತ ಗೆಳೆಯ ನಿನ್ನ ಆಗಮನದಿಂದಲಾಗಿ ಬಹಳ ಸಂತೋಷವಾಯಿತು. ಸರಿ, ಆ ದುಷ್ಟರ ದುರಾಕ್ರಮಣಕ್ಕೆ ಒಳಗಾಗಿ ಮೂರ್ಛೆ ಹೋಗಿ ಬಿದ್ದವನು ನಾನು. ಸಕಾಲಕ್ಕೆ ಬಂದು ನಮ್ಮನ್ನ ಬದುಕಿಸಿದ್ದೀಯ, ಉಳಿಸಿದ್ದೀಯ. ನೀನು ಉಳಿದೆ ಅಂತಾದ್ರೆ, ಜೊತೆಯಲ್ಲಿ ನಿಂತೆ ಅಂತಾದ್ರೆ, ಈ ಭೂಮಿಯೇ ನನ್ನ ಪಾಲಿನ ಸ್ವರ್ಗ. ಸಂತೋಷ ಆಯ್ತು ಗೆಳೆಯ ನೀನಿರುವಲ್ಲಿ ಮಮ ನಿಲಯ ತದಾಪೇಯದಿಲ್ಲದೆ ತತ್ತೋಂಬದಿ ಕುತಾದೆ ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ಮಮ ನಿಲಯ ಮಮ ನಿಲಯ ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ಮಮ ನಿಲಯ ಮಮ ನಿಲಯ ಜತೆಗಿರುವೆನು ಆದರೂ ಪ್ರಳಯ ಜತೆಗಿರುವೆನು ಆದರೂ ಪ್ರಳಯ ತಿಳಿಯುತ್ತ ಬಂದೆನು ನಿನ್ನಿರವನು ಬಳಿ ಇರುವೆನು
ಕೆಲ ಕಾಲವು ಕೇಳಿ ತಿಳಿಯುತ್ತ ಬಲ್ದೇನು ನಿನ್ನಿರವನು ನ ಬಳಿ ಇರುವೆನು ಕೆಲ ಕಾಲವು ಕೇಳಿ ತಿಳಿಯುತ್ತ ಬಲ್ದೆನು ನಿನ್ನಿರವನು ನ ಬಳಿ ಇರುವೆನು ಕೆಲ ಕಾಲವು ಕೇಳಿ ತಿಳಿಯುತ್ತ ಬಂದನು ನಿನ್ನಿರವನು ನಾ ಬಳಿ ಇರುವೆನು ಕೆಲ ಕಾಲವು ಕೇಳಿ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ತಿಳಿಯುತ್ತ ಬಂದೇನು ನಿಲ್ಲಿರವನು ಬಳಿರುವೆನು ಕೆಲ ಕಾಲವು ಕೇಳಿ ಗೆಳೆಯ ಓ ಗೆಳೆಯ, ಮಿತ್ರ ಯಾಕೋ ಹೊಗಳಿಕೆ, ಯಾಕೆ ಕೃತಜ್ಞತೆ? ನಾವು ಸ್ನೇಹಿತರಾಗಬೇಕು. ಖಂಡಿತ. ಸ್ನೇಹದಲ್ಲಿ ಅಂತಹ ಮಾತುಗಳು ಬರಬಾರದು. ಸ್ನೇಹ ಅಂದ್ರೆ ಹೇಗೆ ಬಲ್ಲೆಯ? ದೇಹದಲ್ಲಿ ಹಸ್ತಗಳು, ಲೋಚನದ ರೆಪ್ಪೆಗಳು, ಕಾರ್ಯಗೈಯುವ ತೆರೆದಳು. ಯಾವಾತನು ಮಿತ್ರನಿಗೆ ಕಷ್ಟ ಬರೆ ಓಡಿ ಬಂದು ಒದಗುತ್ತಾನೋ ಅವನೇ ಗೆಳೆಯ. ಎಲ್ಲೋ ಇದ್ದ ನನಗೆ ನಿನ್ನ ನೆನಪು ಪಕ್ಕನೆ ಆಗಿ ಹೋಯಿತು. ಆಗ ನಾನು ಕೇಳಿದ ಸುದ್ದಿ ಏನು? ಈ ಪ್ರಾಚೀನ ಭವನದಲ್ಲಿ ನಿನ್ನ ಯಾಜ್ಯವಾನ್ಯದಲ್ಲಿ ನವೀನ ಗೃಹ ಪ್ರವೇಶ ಆಗ್ತಾ ಇದೆ ಅಂತ. ನೋಡೋಣ, ಗೆಳೆಯನ ಮನೆಗೆ ಒಕ್ಕಲಲ್ವಾ, ಹಾಗೆ ನೋಡಿ ಹೋಗೋಣ ಅಂತ ಬಂದೆ. ಬರುವಾಗ ಇಂಥದ್ದೆಲ್ಲ ಆಗಿತ್ತು. ಈಗ ಕೇಳು, ನಾನು ನಿಂತ ಗೆಳೆಯ, ನೀನು ಎಲ್ಲಿರ್ತೀಯೋ ಅದು ನನ್ನ ನಿಲಯ. ನಾನು ನೀನು ಜೊತೆಯಾಗಿದ್ದರೆ ಹಾಗೆ ಹೋಗಲಿ. ಯಾರ ಮುಂದೆ ಮಾತು ಎಲ್ಲಿ ಸಾಯ್ತಾನೆ ಇವ? ಒಳ್ಳೆ ಆನೆ ಬೆಳ್ಕೊಂಡಾಗೆ ಬೆಳ್ಕೊಂಡಿದ್ದಾನೆ. ಆನೆಗೆ ಇರುವೆದೇ ಉಪದ್ರ. ಥು, ನಿನ್ನ ಕೈ ನನ್ನ ಮಗನೇ. ಅಲ್ಲೇ ಕೋಲ್ಟಾಗಿ ಕಾಲಿಗೆ ಅಡ್ಡು ಕೊಟ್ಟಿದ್ದ. ಮಾತಾಡ್ತೀನಿ ಮಗ, ನೀನು ಬರುವುದು ಒಂದು ಗಳಿಗೆ ತಡ ಆಗ್ತಿದ್ರೆ ನನ್ನನ್ನು ಮಾನಭಂಗ ಮಾನಭಂಗ. ಮಾನ ಇದ್ದವರಿಗೆ ಭಂಗ ಆಗುದೆ. ಆ ಭ್ರಮೆಯಲ್ಲಾದ್ರೂ ಇದ್ದಾರೆ. ಹಾಗೆ ಹೋಗಲಿ ಪ್ರಳಯ. ನಿಜವಾಗಿ ಅದು ಪ್ರಳಯ ಆದ್ರೆ ರಗಳೆ ಇಲ್ಲ. ಯಾಕೆ? ಸುಮ್ಮನೆ ಯಾರು ಇರುವುದಿಲ್ಲ, ಏನು ಇರುವುದಿಲ್ಲ, ಯಾವ ಸಮಸ್ಯೆ ಇಲ್ಲಲ್ಲ. ಮಾತಷ್ಟೇ. ಹಾ. ಅಂತ ಸಂದರ್ಭ ಬಂದ್ರೆ ನಾನು ನಿನ್ನ ಜೊತೆಗಿರ್ತೇನೆ ಎನ್ನುವುದು ಧ್ವನಿ ಅಷ್ಟೇ. ಅಷ್ಟೇ ಅಷ್ಟೇ. ಪ್ರಳಯ ಆದ್ಮೇಲೆ ಯಾರು ಇಲ್ಲ, ತಾಪತ್ರ ಇಲ್ಲ ಹೇಳುವುದಲ್ಲ. ಅಲ್ಲ ಅಲ್ಲ ಶ್ರೀಕಾಂತ ಸರಿಯಾದ ಸಮಯಕ್ಕೆ ಬಂದು ಈ ಪುಣ್ಯಾತ್ಮ ನಮ್ಮೆಲ್ಲರನ್ನ ಕಾಪಾಡಿದ್ದಾನೆ. ಯಾರಪ್ಪ ಈ ಮಹಾನುಭಾವ? ಮಾವ ಓ, ಆಕಸ್ಮಿಕವಾಗಿ ಪ್ರವೇಶ ಮಾಡಿದವನು, ಆದ್ರೆ ನಮಗೆ ಅನುಕೂಲವೇ ಮಾಡಿದ್ದಾನೆ. ಹಾಗಾದ್ರೆ ಯಾರು ಎನ್ನುವ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇದೆ. ಇವನು ವಿಷಯವಾಗಿ ಹೇಳಿಕೊಳ್ಳುವುದಕ್ಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ ಈತನದ್ದು. ದ್ವೇಷಗನಾದಂತಾದ್ರೆ ಈತ ನಾಗರ ಹಾವು. ಈತನ ಜೊತೆಯಲ್ಲಿ ಸ್ನೇಹವಾಯಿತು ಅಂತಾದ್ರೆ ಅದು ಬಂಧನ. ಇವನ ಜೊತೆಯಲ್ಲಿ ಉಳಿಯುವ ಅವಕಾಶ ಸಿಕ್ಕಿದ್ರೆ ಅದುವೇ ನಮಗೆ ಹಬ್ಬ. ಈತನ ಒಡನಾಟದ ದಿವಸಗಳು ಅಂತ ಹೇಳಿದ್ರೆ ಅದುವೇ ನಮಗೆ ದೀಪಾವಳಿ. ನಾವು ಉಭಯರು ಒಂದಾದೆವು ಅಂತಾದ್ರೆ ದಿಗ್ಗಜರು. ಈತ ಮನಸ್ಸು ಮಾಡಿದ್ರೆ ಆದಾನು ಎಲ್ಲಿಗೂ ಯಜಮಾನ. ನಿಜವಾಗಿ ನಮ್ಮ ಕಷ್ಟ ಕಾಲದಲ್ಲಿ ಒದಗಿ ಬಂದಿರುವಂತಹ ಈತನೇ ನಮ್ಮ ಪಾಲಿನ ಆಪ್ತ ಮಿತ್ರ. ಇಷ್ಟೇ ಅಲ್ಲ, ಈ ಬಿರುದುಗಳೆಲ್ಲ ಬೇಕಾಗಿಲ್ಲ. ನಾನು ಯಾರನ್ನುವುದು ಮತ್ತೊಂದು ವಿಷಯ ಉಂಟು. ಏನಪ್ಪ? ಮನೋವೈದ್ಯ ಈತ. ಯಾರ ಮನಸ್ಸಿನಲ್ಲಿ ಏನು ಅಡಗಿದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಹೇಳುವ ಶಕ್ತಿಯನ್ನ ಹೊಂದಿದವರು. ಮನಃಶಾಸ್ತ್ರಜ್ಞರು. ಒಂದು ಉಪಕಾರ ಮಾಡ್ಬೇಕು. ಏನು? ಅಜ್ಜಿ ಆಗ ಮಾನಭಂಗ ಹೇಳಿದ್ರಿಂದ ಅಲ್ಲಿಂದ ತಲೆಬಿಸಿ ಶುರುವಾಗಿದೆ ನನಗೆ. ಆ ಅಜ್ಜಿ ಮನಸ್ಸಿನಲ್ಲಿ ಏನುಂಟು ಅಂತ ಹೇಳ್ತೀರಾ? ಖಂಡಿತವಾಗಿ. ಹಾ, ಇವರಿಗೆಲ್ಲ ಇದ್ದ ಪ್ರಾಯ ನನಗಿಲ್ಲದೆ ಹೋಯ್ತಲ್ಲ. ವಯಸ್ಸಾದವರಿಗೆ ಯಾವಾಗಲೂ ಈ ಸಮಸ್ಯೆ. ಎಂತ ಮಾತಾಡ್ತೀಯ? ನಮ್ಗೆಲ್ಲ ಹೋಯ್ತಲ್ಲ. ಹೌದೌದೌದು. ಅಲ್ಲ, ಅದು ವಿಷಯ ಹೌದು. ಅಷ್ಟೇ ಅಲ್ಲ, ನಾವು ಮೂವರು ಒಂದೇ ಗುರುಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಒಟ್ಟಿಗೆ. ಹೌದಾ? ಸ್ನೇಹಿತರು ನಾವು. ಹಾ,
ಈಗ 3. ಕಲ್ಪನಾಗಿದೆ, ಉದ್ಯೋಗ ನಿಮಿತ್ತ. ಹೌದಾ? ಅದೊಂದು ಹಾ. ತಲೆಬಿಸಿ ಮಾಡುವ ಅಗತ್ಯ ಇಲ್ಲ, ಹಾ. ಬಿಡುವು ಮಾಡಿಕೊಂಡು ಬಂದಿದ್ದೇನೆ. ಇನ್ನೊಂದು 10 ದಿನದ ಮಟ್ಟಿಗೆ ನಿಮ್ಮ ಒಟ್ಟಿಗೆ ನಾನು 6 ತಿಂಗಳು ಇರಬೇಕು. ಅದಾಗ್ತದೆ. ನನ್ನ ಉದ್ಯೋಗ ಏನು ಅಂತ ಗೊತ್ತಿಲ್ಲ ಅಲ್ವಾ? ನೋಡು ನೋಡು ಅಷ್ಟೇ. ದೇವರೇನ್ ಮಾಡ್ತಾರೆ ಅಂತ. ಅಲ್ಲ, ಸಾಕೇತರಾಯರ ಮನಸ್ಸಿನಲ್ಲಿ ಅಂತ ಉಂಟೇನಪ್ಪ? ಅವರಿಗೆ ತಲೆಬಿಸಿ ಆದ್ಯಂತ ಗೊತ್ತಾ? ಹಾ, ನಾನಂತೂ ಪ್ರಾಯದ ಹುಡುಗ, ಅವರಿಗೆ ಇಬ್ಬರು ಬೆಳೆದ ಹೆಣ್ಣು ಮಕ್ಕಳಿದ್ದಾರೆ. 10 ದಿನ ನಾನು ಮನೆಯಲ್ಲಿ ಇರ್ತೇನೆ, ಗೊತ್ತು ಗುರಿ ಇಲ್ಲದೆ ಹೋದವ. ಇನ್ನು ಮಕ್ಕಳ ಕಥೆ ಎಂಥದ್ದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಪ್ರಾಯದ ಬಗ್ಗೆ ಆ ಲೆಕ್ಕ ಹಾಕಿದಾರೆ ಅವರು. ಅವ್ರು ಲೆಕ್ಕ ಹಾಕಿದ್ದಾಗೆ ನಾನೇನ್ ಮಾಡ್ಲಿಕ್ಕಿಲ್ಲ. ಪಾಪ ಸಣ್ಣ ಪ್ರಾಯದ ಹುಡುಗ ಅವ. ಯಾವತ್ತೂ ಸಣ್ಣದೆ, ಪ್ರಾಯ ಆಗ್ಲಿಲ್ಲ ಅವ್ರಿಗೆ. ಆದ್ರೆ ಹೌದು, ನಾವೆಲ್ಲ ಒಟ್ಟಾಗಿ ಇರೋಣ. ಹೌದಲ್ವಾ? ಹಾ. ಹೌದಲ್ವಾ? ಲೆಕ್ಕ ಹಾಕಿದ್ದು ಹೌದಲ್ವಾ? ಸತ್ಯ ಹೌದು, ಸತ್ಯ ಹೌದು, ಸತ್ಯ ಹೌದು. ಮತ್ತೆ ಹಾಗಂತ ನಮ್ಮ ಮಾರುತಿಯವರ ಮನಸ್ಸಿನಲ್ಲಿ ಏನಾದ್ರೂ ಬೇಡ ಹೋಯ್, ನಾವು ಅದನ್ನ ಕೇಳ ಬಯಸುವುದಿಲ್ಲ. ಅಲ್ವಾ? ನಾನು ಹೇಳಿದ್ದು ಸ್ವಲ್ಪ ಬೇಡ, ಯಾಕೆ? ಹಾಗಿದ್ರೆ ನೀವು ಇರ್ತೀರಿ ಅಂತ ಆದ್ರೆ ನಮ್ಗೆ ಸಂತೋಷ. ಅಲ್ಲ, ಎಲ್ಲವರೂ ಇಲ್ಲೇ ಇರುವುದು ಹೌದು ಅಂತಾದ್ರೆ ನನ್ನ ಒಂದು ಮಾತನ್ನು ಕೇಳಬೇಕು, ದೊಡ್ಡವರು ಕೇಳೋಣ. ಕೇಳಲೇಬೇಕು. ಹೇಳಿ ಸ್ವಾಮಿ. ತೆಂಕಣದಿ ಗೋಚರಿಸುತ್ತಿಯ ಮೇಲಂಕಣನ ನೀವು ಎನಿತು ಮಾತ್ರಕ್ಕೂ ಅಂಕೆ ಮೀರುತ ಹೋಗುವುದನುಚಿತ ಘೋರ ದುರಿತಗಳು ಶಂಕೆ ಇಲ್ಲದೆ ಬಹು ವಿಘ್ನ ಪರಂಪರೆಗಳದಕ್ಕಾಗಿ ನುಡಿಯುವೆ. ಶಂಕರನ ಪದದಾಣೆ, ಶಂಕರನ ಪದದಾಣೆ ನಿಮಗೆಚ್ಚರಿಪೆ ಅಡಿಗಳಿಗೆ. ಎಲ್ಲವರು ಇಲ್ಲೇ ಇರುವುದು ಹೌದು ಅಂತಾದ್ರೆ ಓ ಅಲ್ಲಿ ಕಾಣುತ್ತಾ ಇದೆಯಲ್ಲ ಮೇಲ್ಮಹಡಿ, ತೆಂಕಣ ದಿಕ್ಕಿರುವಂತ ಒಂದು ಕೋಣೆ, ಬಾಗಿಲು ಹಾಕಿಕೊಂಡಿದೆ. ಯಾರು ಮೇಲಕ್ಕೆ ಹೋಗಬಾರದು, ಆ ಬಾಗಿಲನ್ನು ಯಾರು ತೆರಿಬಾರದು. ಹೋಗಬಾರ್ದು ಅಂತ ಹೇಳಿದ್ರೆ ಸಾಲದು. ಯಾಕೆ ಹೋಗಬಾರ್ದು? ಹೋದ್ರೆ ಏನು ಅಲ್ಲಿ ಅಂತದ್ದು ಏನಿದೆ? ಆ ಕೋಣೆಯಲ್ಲಿ ಎಂತದ್ದುಂಟು ಅಂತ ಬೇಡವಾ? ಯಾಕೆ ಹೋಗ್ಬಾರ್ದು? ಅದ್ರಲ್ಲಂತಪ್ಪ ಇಷ್ಟ ಹೇಳಿದವ್ರಿಗೆ ಅಷ್ಟು ಹೇಳಲಿಕ್ಕೆ ಆಗುದಿಲ್ವಾ? ಆಗ್ತದೆಯಪ್ಪ, ಹೇಳಲೇಬೇಕಾ? ಹೇಳ್ತೇನೆ, ಖಂಡಿತ ಹೇಳ್ತೇನೆ. ಹಾ, ಸಾಮಾನ್ಯ 500 ವರ್ಷಗಳ ಹಿಂದೆ ಹಾ, ಕನ್ನಡ ನಾಡನ್ನಾಳುವಂತ ಗಂಧರ್ವಗಿರಿಯ ರಾಜ ರಾಜೇಂದ್ರ ಭೂಪ ಚೈತ್ರಯಾತ್ರೆಯನ್ನೇ ಕೈಗೊಂಡ. ಅವ ಹೋದದ್ದೆಲ್ಲಿಗೆ ಕೇಳಿದ್ರೆ ತೌಳವನಾಡು. ಅಲ್ಲಿಯ ಸರ್ವಾಧಿಕಾರಿ ಅಪರಾಜಿತನಿಗೂ ಅವನಿಗೂ ಘನಘೋರ ಯುದ್ಧವೇ ಸಂಘಟಿಸಿತು. ಸಮದಂಡಿಗಳಾಗಿಯೇ ಹೋರಾಡಿದರು. ಕೊನೆಯಲ್ಲಿ ಇಬ್ಬರೂ ಕೂಡ ಸ್ನೇಹಿತರಾದರು. ಒಂದು ದಿವಸ ಅವನ ನಾಡಿನಲ್ಲಿ ನಾಟ್ಯ ಪ್ರದರ್ಶನ ನಡೀತಾ ಇದೆ. ನಾಟ್ಯಗಾರ್ತಿಯನ್ನ ಕಂಡ ರಾಜರಾಜ ವರ್ಮ ಆ ನಾಟ್ಯಗಾರ ತನಗೆ ಬೇಕು ಅಂತ ಕೇಳಿಕೊಂಡ. ಅವ ಕಳುಹಿಸಿಕೊಟ್ಟ. ಸ್ನೇಹದಲ್ಲಿ ಹಾಡು ಉಂಟು. ಹಾಗುಂಟು, ಕರೆದುಕೊಂಡೇ ಹೋದ. ಹಾಗಂತ ಆ ಮೊದಲೇ ಆ ನಾಟ್ಯಗಾರ್ತಿಗೊಬ್ಬ ಪ್ರಿಯಕರ ಇದ್ದ, ನಟರಾಜ ಅನ್ನುವ. ನಾಟ್ಯಗಾರ್ತಿಯಲ್ಲಿಗೆ ಹೋದ್ಲ. ಇವನು ಕೂಡ ಆ ಗಂಧರ್ವಗಿರಿಗಾಗಿ ಹೋಗಿ ಅಲ್ಲಿಯೇ ಅವಕಾಶವನ್ನು ಪಡೆದ. ಒಂದು ದಿವಸ ದುರ್ಗಾಷ್ಟಮಿ ದಿನದಂದು ಅವರಿಬ್ಬರ ನಾಟ್ಯ ಪ್ರದರ್ಶನ. ನಾಟ್ಯ ನಡೀತಾ ಇದೆ. ರಾಜರಾಜೇಂದ್ರ ಭೂಪ ಕಾಣುತ್ತಾ ಇದ್ದಾನೆ. ಅವರ ಅಸಭ್ಯವಾದಂತ ವರ್ತನೆಯನ್ನ ಕಂಡಂತ ರಾಜ ಆ ನಟರಾಜನಂತ ಹುಡುಗನ ಜೀವಂತವಾಗಿ ಅಲ್ಲಿಯೇ ಕಡಿದು ಕೊಂದ. ತಲೆಯನ್ನು ಕಡ್ದ. ಹೌದು, ಎಂತ ಹೌದಪ್ಪ. ಹಾಗೆ ನಾಟ್ಯಗಾರ್ತಿಯನ್ನ ಜೀವಂತವಾಗಿ ಸುಟ್ಟುಕೊಂಡ. ಸತ್ತಂತ ನಾಟ್ಯಗಾರ್ತಿ ಪ್ರೇತಾತ್ಮವಾಗಿ ಬಂದು ಆ ಮಹಾರಾಜನನ್ನೇ ಕಾಡಿದ್ಲು. ಪ್ರತಿಜ್ಞೆ ಮಾಡಿದ್ಲು, ನಿನ್ನನ್ನ ಕೊಂದೇ ಕೊಲ್ತೆ ಎನ್ನುವುದಾಗಿ. ಮಹಾರಾಜ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಕೇರಳಕ್ಕಾಗಿ ಹೋಗಿ ಒಂದು ಮಂತ್ರವಾದಿಯನ್ನ ಕರೆತಂದ. ಹೌದು, ಆ ಪ್ರೇತಾತ್ಮವನ್ನ ಕಾಣುವಂತ ತೆಂಕಣದಿಕ್ಕುವಂತ ಕೋಣೆಯಲ್ಲಿ ದಿಗ್ಬಂಧನ ಮಾಡಿಟ್ಟಿದ್ದಾರೆ. ಹೌದು ಹೌದು. ನಂಗದಲ್ಲ ಯೋಚನೆ ಮಾಡುವುದು. ಏನು? ಆ